ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ CL ವ್ಲಾಗ್ಸ್. ನಾನು ನಿಮ್ಮ ಚಂದನ. ಇವತ್ತು ತುಂಬ ಸಖತ್ತಾದ ರೆಸಿಪಿ, ಹಾಗೆ ತುಂಬ ಹೆಲ್ದಿಯಾದ ರೆಸಿಪಿ ಜೊತೆ ಬಂದಿದ್ದೀನಿ. ಸೊ ಈ ರೆಸಿಪಿನ ನೀವು ಮಾಡ್ಕೊಂಡು ತಿಂತಿದ್ರೆ ಖಂಡಿತವಾಗ್ಲೂ ಇಷ್ಟಪಡ್ತೀರಾ, ಹಾಗೆ ಈ ಟೇಸ್ಟ್ನ ನೀವು ಮರೆಯೋಕ್ಕೆ ಚಾನ್ಸೇ ಇಲ್ಲ. ಹಾಗಿದ್ರೆ ಈ ಹೆಲ್ದಿ ರೊಟ್ಟಿನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀವಿ. ನೀವು ಅಷ್ಟೇ ಹಸಿಮೆಣ್ಸಿನ್ಕಾಯಿನ ತೊಗೊಬೋದು, ಅಥವಾ ಒಣಗಿರೋ ಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೋದು. ಹಾಗೆ ನಾವಿಲ್ಲಿ ಅರ್ಧ ಈರುಳ್ಳಿನ ತೊಗೊಂಡಿದ್ದೀವಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ 1 ಕಪ್ ಆಗುವಷ್ಟು ಕ್ಯಾರೆಟ್ನ ತುರ್ದಿ ಇಟ್ಕೊಂಡಿದ್ದೀವಿ. ನೀವು ಇದ್ರ ಜೊತೆಗೆ ಕ್ಯಾರೆಟ್ ಅಥವಾ ನಿಮ್ಮಲ್ಲಿ ಏನೇನು ತರಕಾರಿ ಇದೆಯೋ, ಗೆಡ್ಡೆಕೋಸು, ಆಲೂಗಡ್ಡೆ, ಆ ಥರ ಏನೇನು ತರಕಾರಿ ಇದೆಯೋ ಎಲ್ಲನೂ ಕೂಡ ಹಾಕೊಬೋದು. ಹಾಗೆ ಬೀನ್ಸ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಬೋದು. ಹಾಗೆ 1 ಕಪ್ ಅಷ್ಟು ಸಬ್ಬಕ್ಕಿ ಸೊಪ್ಪನ್ನ ತೊಗೊಂಡಿದ್ದೀವಿ. ನೀವು ಸಬ್ಬಕ್ಕಿ ಸೊಪ್ಪು ಜೊತೆ ಮೆಂತ್ಯ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಬೋದು. ಇನ್ ಕೇಸ್ ಸಬ್ಬಕ್ಕಿ ಸೊಪ್ಪು ಇಲ್ಲ ಅಂತಂದರೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕೊಬೋದು. ಹಾಗೆ ನಾವು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀವಿ. ಅರ್ಧ ಕಪ್ ಅಷ್ಟು ಕಾಯಿ ತುರಿ, ಹಸಿ ಕಾಯಿ ತುರಿನ ತೊಗೊಂಡಿದ್ದೀವಿ. ಒಣ ಕೊಬ್ಬರಿ ಹಾಕೋಕೆ ಹೋಗಬೇಡಿ, ಹಸಿ ಕಾಯಿ ತುರಿನ ಹಾಕೋ. ಹಾಗೆ ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀವಿ. ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಹಿತ್ಕಿದ ಬೇಳೆನ ತೊಗೊಂಡಿದ್ದೀವಿ. 1 ಕಪ್ ಆಗುವಷ್ಟು ಹಿತ್ಕಿದ ಬೇಳೆ. ಇದು ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು, ಯಾಕಂದರೆ ಇದನ್ನು ಹಾಕೋದ್ರಿಂದ ಸಕ್ಕತ್ತಾಗಿರುತ್ತೆ ಟೇಸ್ಟ್. ರೊಟ್ಟಿ ಮಾತ್ರ ಖಂಡಿತವಾಗ್ಲೂ ನೀವು ಆ ಟೇಸ್ಟ್ನ ಮರೆಯಲ್ಲ. 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಿ. ನೀವು ಇದ್ರ ಜೊತೆಗೆ ಸ್ವಲ್ಪ ರವೆನ ಹಾಕೊಬೋದು, ಅಂದರೆ 2 ರಿಂದ 3 ಟೇಬಲ್ ಸ್ಪೂನ್ ರವೆನ ಹಾಕೊಬೋದು, ಅಥವಾ ರವೆ ಇಲ್ಲ ಅಂದರೆ ಬರೀ ಅಕ್ಕಿ ಹಿಟ್ಟಿಂದ ಹಾಕೊಬೋದು. ಇವಾಗ ನಾನು ಎಲ್ಲ ತೋರಿಸಿನಲ್ಲ ಇಂಗ್ರೀಡಿಯೆಂಟ್ಸ್, ಆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಪಾತ್ರೆಗೆ ಹಾಕೊತಾ ಇದ್ದೀವಿ. ಸೊ ಈ ಥರ ರೊಟ್ಟಿ ಮಾಡೋದ್ರಿಂದ ಮಕ್ಕಳು ತರಕಾರಿ ತಿಂದಿಲ್ಲ ಅಂದರೆ ಈ ಥರ ಮಾಡ್ಕೊಂಡು ಕೊಟ್ಟರೆ ಆರಾಮಾಗಿ ತಿಂದುಬಿಡ್ತಾರೆ. ಬಿಸಿ ಬಿಸಿ ತುಪ್ಪ ಅಥವಾ ಕಾಯಿ ಚಟ್ನಿ ಜೊತೆಗೆ ಇದು ಬೆಸ್ಟ್ ಕಾಂಬಿನೇಷನ್ ಆಯಿತಾ. ಈ ಥರ ಮಾಡಿ ಕೊಟ್ಟರೆ ಯಾರು ತಿನ್ನಲ್ಲ ಅಂದರೂ ತಿಂತಾರೆ, ಎಲ್ಲ ತರಕಾರಿನೂ ಕೂಡ ಆರಾಮಾಗಿ ತಿಂದುಬಿಡ್ತಾರೆ. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಖಂಡಿತವಾಗ್ಲೂ ತಿಳಿಸಿ. ನೋಡಿ, ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೀರನ್ನು ಹಾಕದೆ ಬರೀ ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಮೊದಲು. ಸರಿನಾ? ನೀವು ಇದೇ ರೀತಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಕಟ್ಕೊಬೇಕಾಗತ್ತೆ. ಈ ರೊಟ್ಟಿ ನಾವು ಆಲ್ರೆಡಿ ತೋರಿಸಿದ್ದೀವಿ ಆಯಿತಾ. ಮಸಾಲ ರೊಟ್ಟಿ ಹೇಗೆ ಮಾಡೋದಂತ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ತೋರಿಸಿದ್ದೀವಿ. ಬಟ್ ಇಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಅಂದರೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಅದೇ ಹಿತ್ಕಿದ ಬೇಳೆ ಯೂಸ್ ಮಾಡ್ಕೊಂಡು ಮಾಡ್ತಿರೋದ್ರಿಂದ ಇದು ಟೇಸ್ಟ್ ನಿಜವಾಗ್ಲೂ ಎನ್ಹ್ಯಾನ್ಸ್ ಆಗುತ್ತೆ, ಸಖತ್ತಾಗಿರುತ್ತೆ. ನಾವು 1 ತಿನ್ನೋ ಅಥವಾ 2 ರೊಟ್ಟಿ ತಿಂತೀವಿ. ಹಾಗೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಬಂದು ಕಾಯಿ ಚಟ್ನಿ, ಹಸಿ ಕಾಯಿ ಚಟ್ನಿ, ಅಥವಾ ಬಿಸಿ ಬಿಸಿ ರೊಟ್ಟಿಗೆ ತುಪ್ಪ ಹಾಕೊಂಡು ತಿಂತಿದ್ರೆ ನೀವು ಖಂಡಿತವಾಗ್ಲೂ ಈ ಟೇಸ್ಟ್ನ ಮರೆಯಲ್ಲ. ನೋಡ್ತಿದ್ದೀರಾ ಅಲ್ವಾ, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಕಲಿಸ್ಕೊತಾ ಇದ್ದೀವಿ. ಯಾವ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂತ ತೋರಿಸ್ತೀನಿ ನೋಡಿ. ಇಷ್ಟು ಕಲಿಸಿದ್ರೆ ಸಾಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ನೀವು ಅದನ್ನು ಈ ಥರ ರೌಂಡ್ ಗುಂಡೆ ಕಟ್ಟಿದ್ರೆ ಈ ಥರ ಬರಬೇಕು. ಇಷ್ಟು ರೀತಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಪರ್ಫೆಕ್ಟಾಗಿ ನಾವು ಕಲಸಿಟ್ಟಿದ್ದೀವಿ. 5 ನಿಮಿಷ ಇದನ್ನು ನೆನೆಯಕ್ಕೆ ಇಟ್ಬಿಡೋಣ. 5 ನಿಮಿಷ ನೆನೆಯಕ್ಕೆ ಇಡಲೇಬೇಕಂತ ಏನಿಲ್ಲ, ಇಮಿಡಿಯೇಟಾಗಿ ಮಾಡ್ಕೊಬೋದು. ತವ ಕಾಯೋ ಅಷ್ಟರಲ್ಲಿ ನೆನೆಯಕ್ಕೆ ಇಟ್ಟಿರೋಣ. ಇವಾಗ ನಾವಿಲ್ಲಿ ಬಟರ್ ಪೇಪರ್ನ ತೊಗೊಂಡಿದ್ದೀವಿ. ಇನ್ ಕೇಸ್ ಬಟರ್ ಪೇಪರ್ ಇಲ್ಲ ಅಂತಾರೆ ನೀವು ಒಬ್ಬಟ್ಟು ಮಾಡೋದಕ್ಕೆ ಯಾವ ಕವರ್ನ ಯೂಸ್ ಮಾಡ್ತೀರೋ ಅದರಲ್ಲಿ ನೀವು ಆರಾಮಾಗಿ ರೊಟ್ಟಿನ ಮಾಡ್ಕೊಬೋದು. ಹಾಗೆ ಸ್ವಲ್ಪ ಎಣ್ಣೆನ ತೊಗೊಂಡು ಅಲ್ಲಿ ಬೇಸ್ಗೆ ಕರೆಕ್ಟಾಗಿ ಎಣ್ಣೆನ ಹಚ್ಕೊತಾ ಇದ್ದೀವಿ. ಕಂಪ್ಲೀಟ್ ಆ ಪೇಪರ್ಗೆ ಎಣ್ಣೆನ ಹಚ್ಚೋದ್ರಿಂದ ಹಿಟ್ಟು ಅಂಟಲ್ಲ ಆಯಿತಾ. ಹಾಗೆ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಳ್ಳಿ. ಇಫ್ ಇನ್ ಕೇಸ್ ಬೇಕು ಅಂತ ಅಂದರೆ, ಕೈಗೆ ಏನಾದರೂ ಅಂಟ್ತಿದೆ ಅಂತಂದರೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಅಂಟ್ತಿಲ್ಲ ಅಂತ ಅಂದರೆ ಹೀಗೆ ಈ ಥರ ಉಂಡೆ ಮಾಡ್ಕೊಂಡು ಆರಾಮಾಗಿ ಆ ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ನಿಧಾನಕ್ಕೆ ನಾವು ಅದನ್ನು ಸ್ಪ್ರೆಡ್ ಮಾಡ್ತಾ ಬರಬೇಕು. ರೌಂಡ್ ಶೇಪಲ್ಲಿ ನಾವು ಸ್ಪ್ರೆಡ್ ಮಾಡ್ತಾ ಬರ್ತೀವಿ. ತುಂಬ ದೊಡ್ಡದಾಗಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಯಾಕಂತ ಅಂದರೆ ಹಿತ್ಕಿದ ಬೇಳೆ ಹಾಕಿರೋದ್ರಿಂದ ಅದು ಈಸಿಯಾಗಿ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಧಾನಕ್ಕೆ ಈ ಥರ ತೆಳುವಾಗಿ ಮಾಡ್ಕೊಳೋದಕ್ಕಿಂತ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ, ಬಟ್ ಅದು ಬೇಯ್ತಾ ಕ್ರಿಸ್ಪಿ ಆ್ಯಡ್ ಆಗುತ್ತೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಅಂತ ಅನಿಸಲ್ಲ. ನೋಡಿ, ನಾವು ಇಷ್ಟು ಸಣ್ಣದಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀವಿ. ನೀವು ಅಷ್ಟೇ ಅದೇ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ತವ ಕಾದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀವಿ ತವಕ್ಕೆ. ಇವಾಗ ಕಂಪ್ಲೀಟಾಗಿ ತವದ ಮೇಲೆ ರೊಟ್ಟಿನ ಹಾಕ್ತಾಯಿದ್ದೀವಿ. ನಾವು ಬಟರ್ ಪೇಪರ್ ಯೂಸ್ ಮಾಡೋದ್ರಿಂದ ಇದು ಅಡ್ವಾಂಟೇಜ್. ಯಾಕಂತ ಅಂದರೆ ಬಟರ್ ಪೇಪರ್ನ ತವದ ಮೇಲೆ ಹಾಕಿದ್ರೂ ಅದು ಯಾವುದೇ ರೀತಿ ಸುಟ್ಟೋಗಲ್ಲ. ಈಸಿಯಾಗಿ ನಾವು ಅದನ್ನು ಮತ್ತೆ ರಿಯೂಸ್ ಮಾಡ್ಬೋದು. ರೊಟ್ಟಿ ಇನ್ ಕೇಸ್ ಅದು ಬೆಂದಿಲ್ಲ ಅಂತಂದರೆ ಬಟರ್ ಪೇಪರ್ ಈಸಿಯಾಗಿ ಬರಲ್ಲ. ಬೆಂದಿದೆ ಅಂತಂದರೆ ಇಷ್ಟು ಈಸಿಯಾಗಿ ಬಟರ್ ಪೇಪರ್ನ ನಾವು ತಗೊಂಡ್ಬಿಡ್ಬೋದು. ನೋಡಿ, ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತಾಯಿದ್ದೀವಿ. ಇದೇ ರೀತಿ ಇನ್ನೂ ಒಂದು ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀವಿ. ನೀವು ಈ ರೀತಿ ಮಾಡ್ಕೊಳೋದ್ರಿಂದ ತುಂಬ ಈಸಿಯಾಗಿ, ಇನ್ ಕೇಸ್ ನಮಗೆ ರೊಟ್ಟಿ ಹಾಕಕ್ಕೆ ಬಂದಿಲ್ಲ ಅಂದರೂ ಕೂಡ ನಾವು ಹೇಳ್ಕೊಂಡು ಕೊಟ್ಟಿರೋ ಪ್ರೊಸೀಜರ್ ಪ್ರಕಾರ ನೀವು ಮಾಡಿಕೊಂಡ್ರೆ, ಇದೇ ರೀತಿ ನೀವು ಮಾಡ್ಕೊತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನೀವು ರೊಟ್ಟಿನ ಪರ್ಫೆಕ್ಟಾಗಿ ಹಾಕ್ತೀರಾ. ಯಾಕಂತ ಅಂದರೆ ಬಟರ್ ಪೇಪರಲ್ಲಿ ನಾವು ಅಷ್ಟು ಈಸಿಯಾಗಿ ರೊಟ್ಟಿನ ಹಾಕ್ಬೋದು. ಸಣ್ಣದಾಗಿ ಆದಷ್ಟು ಚಿಕ್ಕದಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕಂತ ಅಂದರೆ ಈಸಿಯಾಗಿ ನಾವು ಅದನ್ನು ಫ್ಲಿಪ್ಪೆಲ್ಲ ಮಾಡ್ಬೋದು ಆಯಿತಾ.
ನೋಡಿ ಇದು ಚೆನ್ನಾಗಿ ಬೆಂದಿದೆ ಒಂದು ಕಡೆ, ಇನ್ನೊಂದು ಕಡೆ ಹೀಗೆ ಫ್ಲಿಪ್ ಮಾಡಾಕೊಂಡು ಇನ್ನೊಂದು ಕಡೆ ಚೆನ್ನಾಗಿ ಬೇಯಿಸೋಣ. ಹಾಗೆ ನೀವು ಇವಾಗ ಇಮಿಡಿಯೇಟಾಗಿ ಎಣ್ಣೆ ಹಾಕೋದಕ್ಕಿಂತ ತುಪ್ಪನೂ ಕೂಡ ಹಾಕೊಬೋದು. ಆವಾಗ ಇನ್ನೂ ಎಕ್ಸ್ಟ್ರಾ ಹೆಲ್ದಿ ಆಗಿರುತ್ತೆ. ಯಾಕಂತಂದರೆ ಸ್ವಲ್ಪನೂ ಎಣ್ಣೆ ಯೂಸ್ ಮಾಡದೆ ತುಪ್ಪ ಯೂಸ್ ಮಾಡಿ ಈ ರೊಟ್ಟಿನ ಮಾಡ್ಬೋದು. ತುಪ್ಪ ಜಾಸ್ತಿ ಇಷ್ಟಪಡೋರು ಈ ಥರ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಈ ರೊಟ್ಟಿ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಹಾಗೆ ನಾವು ರೊಟ್ಟಿನ ಒತ್ತಿ ಈ ಥರ ತವದ ಮೇಲೆ ಹಾಕಿದ ನಂತರ ನಾವು ಬಿಳಿ ಎಳ್ಳನ್ನು ಕೂಡ ನೀಟಾಗಿ ಉದುರಿಸ್ಕೊಬೋದು. ಒಂದು ಸೈಡ್ ಮಾತ್ರ ಬಿಳಿ ಎಳ್ಳನ್ನು ಉದುರಿಸ್ಕೊಂಡ್ರೆ ಅದು ಚೆನ್ನಾಗಿ ಬೆಂದು ಅದು ಕೂಡ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಬರೀ ಬಿಳಿ ಎಳ್ಳನ್ನು ಮಾತ್ರ ಹಾಕೊಳ್ಳಿ ಇಷ್ಟಪಡೋರು. ಇಷ್ಟಪಟ್ಟಿಲ್ಲ ಅಂತ ಅಂದವರು ಈ ರೀತಿ ಹಾಕ್ಕೊಂಡ್ರು ನಡೆಯುತ್ತೆ. ಸೊ ಇಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ರೊಟ್ಟಿ ಮಾಡ್ಕೊಬೋದು, ಅಷ್ಟೇ ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ. ಸೊ ಈ ರೆಸಿಪಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ನೀವು ಮಾಡೋ ಸಬ್ಸ್ಕ್ರೈಬಿಂದ ನಾವು ನಿಜವಾಗ್ಲೂ ಮೋಟಿವೇಟ್ ಆಗಿ ಇನ್ನೂ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀವಿ. ನೀವು ಮಾಡೋ ಸಬ್ಸ್ಕ್ರೈಬ್ ನಮಗೆ ತುಂಬಾ ಇಂಪಾರ್ಟೆಂಟ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೀವು ಕೂಡ ಈ ಹೆಲ್ದಿ ರೆಸಿಪಿನ ಟ್ರೈ ಮಾಡಿ. ಮಕ್ಕಳು ಲಂಚ್ ಬಾಕ್ಸ್ಗೂ ಇಷ್ಟ ಆಗುತ್ತೆ. ಹಾಗೆ ಮನೆಯವರೆಲ್ಲರೂ ಇಷ್ಟಪಟ್ಟು ತಿನ್ನೋ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.